ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು. ಇವತ್ತು ನಾವು ಮೈಸೂರು ಪಾಕ್ ಅಷ್ಟೇ ಸಾಫ್ಟಾಗಿರೋ ಅಷ್ಟೇ ಸ್ವೀಟಾಗಿರೋ ಪುಟಾಣಿ ಹಿಟ್ಟಿನ ಕರದಂಟು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಕರದಂಟಂತೂ ಮಾಡೋದು ಸುಲಭ, ತಿನ್ನೋದು ಅಷ್ಟೇ ರುಚಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ. ಇದು ನಮ್ಮ ಕಡೆ ಎಲ್ಲ ತುಂಬ ಫೇಮಸ್ಸು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದಕ್ಕೊಂದು 2 ಏಲಕ್ಕಿ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕು. ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ಬೇಕು. ಅದೇ ಬಟ್ಲಲ್ಲೇ 3/4 ಬಟ್ಲಷ್ಟು ಸಕ್ಕರೆ ತೊಗೋಬೇಕು. ನಾವು ಎಷ್ಟು ತೊಗೊಂಡಿರ್ತೀವೋ ಅದರ 3/4 ಭಾಗದಷ್ಟು ಸಕ್ಕರೆ ತೊಗೋಬೇಕು. 1 ಬಟ್ಲು ಹುರ್ಗಡ್ಲೆಗೆ 3/4 ಬಟ್ಲಷ್ಟು ಸಕ್ಕರೆ ಪರ್ಫೆಕ್ಟ್ ಅಳತೆ ಅದು. ಇಲ್ಲಿ 1-2 ಸ್ಪೂನಷ್ಟು ತುಪ್ಪನೂ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ. ಏಲಕ್ಕಿ ಮತ್ತು ಹುರ್ಗಡ್ಲೆನ ಮಿಕ್ಸಿ ಮಾಡ್ಕೊಂಬರ್ಬೇಕು. ತುಂಬ ನೈಸಾಗಿ ಮಿಕ್ಸ್ ಮಾಡ್ಕೊಂಬರ್ಬೇಕು. ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸಕ್ಕರೆ ಸೇರಿಸ್ಕೊಂಡು ಸಕ್ಕರೆ ಮುಳುಗೋವಷ್ಟು ನೀರು ಮಾತ್ರ ಸೇರಿಸ್ಕೋಬೇಕು. ತುಂಬ ನೀರು ಹಾಕ್ಕೋಬಾರ್ದು. ಚೆನ್ನಾಗಿ ಕೈ ಆಡ್ಕೋತಾ ಇರಬೇಕು. ಒಂದೆಳೆ ಪಾಕ ಬರೋ ತನಕನೂ ನಾವು ಇದೇ ಥರ ಕೈ ಆಡ್ತಾನೆ ಇರಬೇಕು. ಈ ಪಾಕ ಬರೋಕ್ಕೆ ಒಂದು 8ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ. ಸ್ವಲ್ಪ ನೋಡ್ಕೋತಾ ಇರಬೇಕು ಮಧ್ಯ ಮಧ್ಯ. ಪಾಕ ಹೇಗೆ ಚೆಕ್ ಮಾಡೋದು ಅಂತ ಅಂದರೆ, ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಆ ನೀರಿಗೆ ಪಾಕ ಸೇರಿಸ್ಕೊಂಡ್ರೆ ಅದು ನೀರಲ್ಲಿ ಕರಗೋಗಬಾರ್ದು. ಕೂಡಿಸಿದ್ರೆ ಅದು ಒಟ್ಟುಗೂಡಬೇಕು. ಆ ಥರ ಇವಾಗ ಒಂದು 6ರಿಂದ 7 ನಿಮಿಷ ಆಗಿದೆ. ಇವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇನ್ನೂ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಈಗ ನೋಡ್ರಿ, ಈಗ ಒಂದು 8ರಿಂದ 9 ನಿಮಿಷ ಆಗಿದೆ. ಈಗ ನೋಡ್ರಿ, ಕೂಡಿಸಿದ್ರೆ ಈ ಥರ ಕೂಡ್ಕೊಳ್ತಿದೆ ಪಾಕ, ನೀರು ಜೊತೆ ಮಿಕ್ಸ್ ಆಗ್ತಿಲ್ಲ. ಈಗ ಅದಕ್ಕೆ 1-1.5 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ತುಪ್ಪ ಕರಗಿದ ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸ್ವಲ್ಪನೇ ಹುರ್ಗಡ್ಲೆ ಹಿಟ್ಟನ್ನು ಸೇರಿಸ್ಕೊತಾ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಹಿಟ್ಟು ಉಳಿದ್ರೂ ಪರವಾಗಿಲ್ಲ, ಹಾಗಂತ ಒಂದೇ ಸರಿಗೆ ಎಲ್ಲದನ್ನೂ ಸುರಿಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಎಲ್ಲ ಕಡೆನೂ ಕೂಡಿಸ್ಕೊಂಬಿಟ್ರೆ, ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ನೋಡಿ, ಇಲ್ಲಿ ತಟ್ಟೆಗೆ ಹಾಕಬೇಕಾದ್ರೆ ಈ ಥರ ಪಾಕ ಬೀಳಬೇಕು. ಒಂದೇ ಸರಿಗೆ ದಪ್ಪನ ಬಿದ್ದರೆ ಅಷ್ಟೊಂದು ರುಚಿಯಾಗಿರಲ್ಲ ಕರದಂಟು, ತುಂಬ ಗಟ್ಟಿಯಾಗಿಬಿಡ್ತವೆ. ಸಾಫ್ಟಾಗಿರಬೇಕಂದ್ರೆ ಈ ಥರ ತೆಳ್ಳಗೇ ಇರಬೇಕು. ಈಗ ಹಾಕಿದ ಮೇಲೆ ಗಸಗಸೆ ಮತ್ತು ಒಣ ಕೊಬ್ಬರಿ ಉದುರಿಸ್ಕೊಳ್ಳೋದಾದರೆ ಉದುರಿಸ್ಕೋಬೋದು. ಒಂದು 2 ನಿಮಿಷ ಆಗಿದೆ, ತಣ್ಣಗಾಗಿದೆ. ಈಗ ಒಂದು ಚಾಕು ಸಹಾಯದಿಂದ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಟ್ ಮಾಡಬೇಕಾದ್ರೆ ಗೊತ್ತಾಗ್ತಿದೆ ಆಲ್ರೆಡಿ ಪೀಸಸ್ ಮೇಲೆ ಎದ್ದೇಳ್ತಿದ್ದಾವೆ. ನೋಡಿರಿ, ಪಾಕ ಕರೆಕ್ಟಾಗಿ ಬಂದರೆ ಈ ಥರ ಕರದಂಟು ಕರೆಕ್ಟಾಗಿ ಬರ್ತವೆ. ನೋಡಿ, ಇವಾಗಲೇ ಆಲ್ರೆಡಿ ಪೀಸಸ್ ಎದ್ದೇಳ್ತಿದ್ದಾವೆ. ಒಂದು 10 ನಿಮಿಷ ಆದಮೇಲೆ ಎಲ್ಲ ಪೀಸಸ್ನ ತೆಕ್ಕೊಳ್ಳೋಣ. ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ. ನೋಡಿದ್ರಲ್ಲ, ರುಚಿಕರವಾದ ಕರದಂಟು ಹೇಗೆ ಮಾಡೋದು ಅಂತ. ನೀವು ಟ್ರೈ ಮಾಡಿ. ಏನಿಲ್ಲ, ಪಾಕ ಒಂದು ಕರೆಕ್ಟಾಗಿ ಬಂದುಬಿಟ್ರೆ ನಮಗೆ ಪರ್ಫೆಕ್ಟಾಗಿರೋ ಕರದಂಟು ರೆಡಿ ಆಗಿಬಿಡುತ್ತೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋ ಆಗೋಕ್ಕೆ ಮೋಟಿವೇಶನ್ ಕೊಡಿ. ಥ್ಯಾಂಕ್ ಯು.